ಹಂಗಾರೆ ನೀವು ಪ್ಲಾಸ್ಟಿಕ್ ಏನು ಬಳಸ್ತಾ ಇಲ್ಲ? ಮೊದಲೇ ಹಾಕ್ತಿದ್ವಿ ತೆಗ್ದು ಈಗ ಎಲ್ಲ ಬಾಂಡೆ ಎಲ್ಲ ಸಿಗ್ತವ್ರಿ. ಈಗ ಏನಂತಾರೆ ಸ್ಕೀನ್ ಅಂತ ಈ ದೋಸೆ ಎಲ್ಲ ಮಾಡ್ತಾರಲ್ವ ಆ ಥರ ಇದೆ. ಟ್ರೇ ಹಾಂ ಅಲ್ಲಲ್ಲ ಅದಾಯ್ತು. ಅದ್ರ ಮೇಲೆ ಇಡ್ಲಿ ಹಂಗೆ ಮಾಡ್ತೀರಾ ಅಥವಾ ಏನು ಬಟ್ಟೆ ಹಾಕ್ತೀರಿ? ಮಾಡೋದು ಇದು ಏನು ಅರ್ಬಿ ಹಾಕ್ತೀರಾ? ಪ್ಲಾಸ್ಟಿಕ್ ಏನು ಬಳಸಲ್ಲ? ಎದಕ್ಕೆ ನಿಮಗೆ ಅದು ಹೇಳೋದು ತೋರಿಸಿ. ಕೆಳಗಡೆ ಏನು ಹಾಕಲ್ವಾ ನೀವು? ಏನು ಹಾಕಂಗಿಲ್ಲ. ಪ್ಲಾಸ್ಟಿಕ್ಕು ಬಟ್ಟೆ ಏನು ಆ ಕಡೆ ಇಡ್ಲಿದು ಬಟ್ಟೆ ಪ್ಲಾಸ್ಟಿಕ್ ಏನು ಹಾಕಲ್ಲ, ಪ್ಲಾಸ್ಟಿಕ್ ಶೀಟ್. ತೆಗಿರಿ, ಅದು ಒಂದು ಪ್ಲೇಟ್ ತೆಗಿರಿ. ಏನೂ ಹಾಕಲ್ಲ? ಹೆಂಗೆ ಮಾಡ್ತೀರಿ? ಜಸ್ಟ್ ಎಣ್ಣೆ ಹಾಕಿ ತೆಗಿರಿ, ಅದು ಓಪನ್ ಮಾಡಿ. ಅದು ಕೆಳಗಡೆ ಏನು ಬೆಳೆಸಿದ್ರಿ? ಅಲ್ಲ, ಕೆಳಗಡೆ ಏನಿದೆ ಅದ್ರ ಇಡ್ಲಿ ಕೆಳಗಡೆ ಅರ್ಬಿ ಇಟ್ಟಿರಿ. ಓಕೆ, ನೀವು ಮೊದಲಿಂದ ಅರ್ಬಿನೇ ಬಳಸ್ತಾ ಇದ್ದೀರಿ? ಕೆಳಗೆ ಏನು ಹಾಕ್ತೀರಿ? ಅದ್ರದ್ದು ಬಟ್ಟೆ ಹಾಕ್ತೀರಿ? ಓಪನ್ ಮಾಡಿ. ಇಡ್ಲಿ ಓಪನ್ ಮಾಡಿ. ಇಡ್ಲಿ ಕೆಳಗೆ ಏನು ಹಾಕ್ತೀರಿ? ಹಾಗೆ ಡೈರೆಕ್ಟ್ ಮಾಡ್ತೀರಿ? ಓಕೆ, ಫೈನ್. ಏನು ಬಟ್ಟೆ ಬಳಸ್ತೀರಾ? ಓಕೆ. ಸ್ವಲ್ಪ ಇಡ್ಲಿ ಟ್ರೇ ಓಪನ್ ಮಾಡಿ ತೋರಿಸ್ರಿ. ಅಲ್ಲ, ಆ ಇಡ್ಲಿ ಟ್ರೇ ಓಪನ್ ಮಾಡಿ. ನೀವು ಕೆಳಗಡೆ ಏನು ಬಳಸಲ್ವಾ ಇದರಲ್ಲಿ? ಏನು ಪ್ಲಾಸ್ಟಿಕ್ ಗಿಸ್ಟಿಕ್ ಏನು ಬಳಸಲ್ರಿ? ಡೈರೆಕ್ಟ್ ಹಂಗೆ ಮಾಡ್ತೀರಿ? ತೆಗೆದು ಅದು ಸುಡಾದೈತಾ? ನೀವು ಅದರಲ್ಲಿ ಬಟ್ಟೆ ಹಾಕ್ತೀರಿ? ಪ್ಲಾಸ್ಟಿಕ್ ಏನು ಬಳಸಲ್ಲ? ಮೊದಲಿಂದಾನು ಬಟ್ಟೆನೇ ಬಳಸ್ತೀವಿ. ತೆಗಿರಿ. ಹಾಂ, ಅದು ಮೇಲಿಂದ. ಓಕೆ ಸರ್, ಏನು ಬಳಸ್ತೀರಿ? ಅದು ಕೆಳಗಡೆ ಏನು ಹಾಕೋದೇ ಇಲ್ಲ ನೀವು? ಸ್ಟೀಮೇ ಅಷ್ಟೇ. ಎಸ್ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಮುಧೋಳದ ಬಹುತೇಕ ಹೋಟೆಲ್ಗಳಲ್ಲಿ ನಾವು ಹೋದ್ವಿ, ಒಳಗಡೆ ಕಿಚನ್ ತೋರಿಸಿ ಅಂದ್ವಿ, ಇಡ್ಲಿ ಪಾತ್ರೆಯನ್ನ ನೋಡಿದ್ವಿ, ಯಾವ ರೀತಿ ಎಲ್ಲ ಇಡ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡ್ ಬಂದ್ವಿ. ಕೆಲವೊಬ್ರು ಸ್ಟೀಮ್ ಬಳಸಿ ಇಡ್ಲಿ ಮಾಡ್ತಾ ಇದ್ರೆ, ಇನ್ ಕೆಲವೊಬ್ರು ಬಟ್ಟೆ ಬಳಸ್ತಾ ಇದ್ದಾರೆ, ಇನ್ ಕೆಲವೊಬ್ರು ಬಟರ್ ಪೇಪರ್ ಬಳಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು, ಯಾವುದೇ ರೀತಿಯ ಪ್ಲಾಸ್ಟಿಕ್ ಅನ್ನ ಯಾವುದೇ ಹೋಟೆಲ್ ಅಲ್ಲಿ ಬಳಸ್ತಾ ಇಲ್ಲ. ನಾವು ನಮ್ಮ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ. ಈಗಾಗಲೇ ಗೋಬಿ ಮಂಚೂರಿ ಕಲರು, ಚಿಕನ್ ಕಲರು ಬ್ಯಾನ್ ಆದಂತೆ ಇದು ಕೂಡ ಪ್ಲಾಸ್ಟಿಕ್ ಬ್ಯಾನ್ ಆಗಲಿ. ಅದರಲ್ಲೂ ಮೃದುವಾದ ಮಕ್ಕಳು ಸೇವಿಸುವ, ಹಿರಿಯರು ಸೇವಿಸುವ, ಎಲ್ಲರಿಗೂ ಇಷ್ಟವಾದ ಇಡ್ಲಿಯಲ್ಲಿ ಪ್ಲಾಸ್ಟಿಕ್ ಬಳಸೋದು ಎಷ್ಟರ ಮಟ್ಟಿಗೆ ಸರಿ, ಆ ಎಲ್ಲದರ ಬಗ್ಗೆ ನಿಮ್ಗೆ ಒಂದು ರೀತಿಯ
ಮಾಹಿತಿ ಇರಲಿ. ಜೊತೆಗೆ ನಮ್ಮ ರಿಯಾಲಿಟಿ ಚೆಕ್ ಅಲ್ಲಿ ಕಂಡು ಬಂದಿದ್ದೇನೆಂದ್ರೆ ಮುಧೋಳಲ್ಲಿ ಯಾವುದೇ ಹೋಟೆಲ್ಗಳಲ್ಲಿ ಅಂತ ರೀತಿಯ ಪ್ಲಾಸ್ಟಿಕ್ ಏನು ಬಳಸ್ತಾ ಇಲ್ಲ. ಆದ್ರೆ ನೀವು ಬಳಸೋದೇ ಆದ್ರೆ ಬಟ್ಟೆನ ಬಳಸಿ ಮತ್ತೆ ಇದು ಏನು ಎಲೆಯನ್ನ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಎದರಂದ್ರೆ ಬಾಳೆ ಎಲೆ ಬಳಸಿ ಇಡ್ಲಿಯನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನೀವು ಕೂಡ ನೀವೇನೋ ಹೋಟೆಲ್ ಹೋಗಿರ್ತೀರಾ, ಆದ್ರೆ ಒಳಗಡೆ ಏನ್ ನಡೀತಾ ಇದೆ, ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಿರಲ್ಲ. ದಯವಿಟ್ಟು ತಿಳ್ಕೊಂಡು ಇಡ್ಲಿಯನ್ನ ಸೇವನೆ ಮಾಡಿ, ಯಾಕಂದ್ರೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಹೀಗಾಗಿ ಇಡ್ಲಿ ತಿನ್ನೋಕ್ಕಿಂತ ಮುಂಚೆ ಹುಷಾರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಇದೇ ರೀತಿ ನಮ್ಮ ಲೇಟೆಸ್ಟ್ ಸುದ್ದಿಗಾಗಿ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದೀವಿ. ನಮಸ್ಕಾರ.